ಇದೇನು ಕಮ್ಮಿ ಮಾಡೋಕ್ಕಾಗಲ್ಲ ಸರ್, ಇದು ಜಾಸ್ತಿ ಆಯಿತು. 19 ಇರೋದ್ರಿಂದ 16.9 ಇದೆಷ್ಟೊಂದು ಮಗುಗೆ ಗಿಫ್ಟ್ ಕೊಡ್ತಾರದು, ಸೊ ಅದಕ್ಕೆ ಇಷ್ಟು ಕಾಸು ಹೋಗ್ಬಿಡುತ್ತೆ ಒಂದೇ ಸಲ. ಇಷ್ಟು ದುಡಿಬೇಕಂದ್ರೆ ನಾವು 1 ವರ್ಷ ಆದರೂ ಕಷ್ಟಪಡಲೇಬೇಕು. ಏನು ಮಾಡ್ತೀರಾ ದುಡ್ಡಿಗೆ ಬೆಲೆ. ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪುನೀತನಿಂದ ನಮಸ್ತೆ, ಶುಭೋದಯ ಹಾಗೂ ವೆಲ್ಕಮ್. ಇವತ್ತು ಸಂಡೇ ಹೋಗ್ತಾ ಇದ್ದೀನಿ. ಈಗ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ. ಅಪ್ಪ ನಮ್ಮವ್ರು ಕಾಯ್ದಿರ್ತಾರೆ, ಅದಕ್ಕೆ ಹಿಯರ್ ಈಸ್ ಅವರ್ ಗಾಡಿ ಜಿತೇಂದ್ರ ಅಂತ. ಎಷ್ಟಾಯ್ತಪ್ಪ ಚಾರ್ಜು? ಹೋಗಿ ಬರ್ಬೋದು ಗೈಸ್, ಟೆನ್ಷನ್ ಇಲ್ಲ. ಏನು ಗುರು ನೋಡಿಸ್ತಾರೆ ಗಾಡಿನ. ವ್ಲಾಗ್ ಮಾಡ್ಕೊಂಡು ಹೋಗೋಕ್ಕೆ ಒಂಥರ ಅನಿಸ್ತದೆ ಸ್ಟಾರ್ಟಿಂಗಲ್ಲಿ, ಏನು ನೋಡೋಕ್ಕಾಗಲ್ಲ. ಪ್ಯಾಪ್ ಎಲೆಕ್ಟ್ರಿಕ್ ಗಾಡಿ ಆಗಿದ್ದರಿಂದ ಅದು ಗೊತ್ತು ಆಗಲ್ಲ ಗಾಡಿ ಬರ್ತಾಯಿದ್ದೋ ಇಲ್ವೋ ಅಂತ ಇದ್ದೆ. ಅದು ಒಂದು ಮೇಜರ್ ಪ್ರಾಬ್ಲಮ್ ಈ ಗಾಡೀಲಿ. ಓದ್ತಾರೋ ಎಲ್ಲ ಥರ ಕುಯ್ ಅಂತ ಸೌಂಡ್ ಬರೋಲ್ಲ. ಒಂದು ಕೈಯಲ್ಲಿ ಓಡ್ಸೋಕ್ಕೂ ಬರ. ಜೈ ಶ್ರೀರಾಮ್. ಈ ಸಿಮೆಂಟಲ್ಲಿರೋ ಕಡೆ ಎಲ್ಲ ಫ್ರಂಟ್ ಬ್ರೇಕ್ ಹಾಕೊಂಡು ಹೋದರೆ ಅಂದ್ಕೊಳ್ಳಿ ಗೈಸ್, ಪಕ್ಕ ಉಚ್ಕೊಂಡು ಬಿದ್ದೋಗದೆ. ಈಗ ಸ್ವಲ್ಪ ಸ್ಪೀಡು ಕಂಟ್ರೋಲಲ್ಲಿರಬೇಕು. ಹಂಸಲ್ಲಂತೂ ಕೇಳಲೇಬೇಡಿ, ಇದು ಎಲ್ಲ ಹಿಂದ್ಗಡೆ ಪಾರ್ಟ್ಸ್ ಎಲ್ಲ ಲೂಸಾಗಿ ಎಗ್ರುಕೊಂಡ್ಬಿಟ್ಟಿದೆ. ಆ ಥರ ಇದು ಆಗಿದೆ. ಸುಮಾರು 5 ವರ್ಷ ಆಯಿತು. ಓಲಾ ಈ ಥರ ಬಿಟ್ಟ ಮುಂಚೆನೇ ತೊಗೊಂಡಿರೋದಪ್ಪ, ಎಲ್ಲ ಲಡ್ಕ ಪಡ್ಕ. ಬಂದಾಯಿತು ನಮ್ಮ ಗ್ರೌಂಡಿಗೆ. ಎಲ್ಲ ಆಡ್ತವ್ರೆ. ಈ ಗ್ರೌಂಡ್ ನೋಡಿರ್ತೀರ. ರಾಣಿ ಚೆನ್ನಮ್ಮ ಅವ್ರ ಗ್ರೌಂಡ್. ಹೆಸರಿಕಿದ್ದೇವೆ, ಇಲ್ಲಿ ದೇವಸ್ಥಾನ ಹಂಗೆ ಇದೆ. ಹುಡುಗರು ವಿಕೆಟ್ಸ್ ತರಕ್ಕೆ ಹೋಗೋರೆ, ಅಲ್ಲೇ ಗಂಟ ಕಾಯೋಣ. ನೋಡಿ ಗ್ರೌಂಡು. ಈ ಗ್ರೌಂಡ್ ಇನ್ನೂ ತುಂಬೋಗ್ಬಿಡುತ್ತೆ ಈ ಟೈಮಲ್ಲಿ. ಇನ್ನೂ ಜಾಸ್ತಿ ಜನ ಬಂದಿಲ್ಲ ಅಷ್ಟೇ. ಅಪ್ಪ ಸ್ವಾಮಿ, ಗೊತ್ಕೊಂಡಿರೋಣ. A few moments later. Eight hours later. ಕ್ರಿಕೆಟ್ ಆಡ್ಕೊಂಡು ಬಂದಾಯ್ತು. ಈಗ ನಾಷ್ಟಾನು ಮಾಡಾಯ್ತು. ಮಾಡೋಕ್ಕಾಗಿಲ್ಲ ಬ್ಲಾಗು. ನೋಡಿ ಟೈಮ್ ಎಷ್ಟೊತ್ತಾಯ್ತು. ಬೆಳಿಗ್ಗೆ 8:30 ಹೋಗಿದ್ದು, ಇಷ್ಟೊತ್ತಿಗೆ ಬಂದೀನಿ. ಇವಳು ಬರೀತಾವಳೆ. ಏನೇ ಬರಿತಾ ಇದ್ಯಾ? ಓಯ್, ಏನು ಬರಿತಾ ಇದ್ಯಾ? ಏನು ಕನ್ನಡನಾ? ಇನ್ನೂ ಮುಗಿಸಿಲ್ಲ. ನೆನ್ನೆಲ್ಲ ಒತ್ತಲ ಹೊಡ್ಕೊಂಡಿದ್ದೆ. ಮತ್ತೆ ನೆನ್ನೆ ಯಾವ್ದು ಬರ್ದೆ? ಏನು ಸುಳ್ಳು ಹೇಳ್ತೀಯ? ನೆನ್ನೆ ಆಚೆ ಹೋಗಿದ್ದು ಬಂದೇ ಇಲ್ಲ, ಬರೀ ಆಟ ಆಡ್ಕೊಂಡೇ ಇದ್ದಾಳೆ ಗೈಸ್ಗಳು. ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಕಾಮೆಂಟ್ಸಲ್ಲಿ. ತಲೆನೇ ಓಡ ಸೌರೆ. ಆಮೇಲೆ ಪರ್ಸ್ನಲ್ ಮಾತಾಡ್ಕೊಡ್ಲಿ. ನಮ್ಗೆ ಯಾಕೆ ಮಧ್ಯೆ ಹೋಗಿ ಇದು ಮಾಡೋದು? ನಾವು ನಮ್ಮ ಕೆಲಸ ಏನಿದೆ ಅದು ಮಾಡ್ಕೊಳ್ಳೋಣ ಗೈಸ್. ಯಾಕೋ ಸಂಡೇ ಫುಲ್ಲು ಬೋರ್ ಹೊಡಿತೈತೆ. ಏನು ಮಾಡಬೇಕಂತ ಗೊತ್ತಾಯ್ತಿಲ್ಲ. ಸುಮ್ಮನೆ ಇವಾಗ ಊಟ ಬೇರೆ ಮಾಡಿಲ್ಲ. ಊಟ ಮಾಡ್ತೀನಿ. ಹಿಂಗೆ ಯಾವುದಾದ್ರೂ ಕೋರ್ಸ್ ನೋಡ್ತೀನಿ ಗೈಸ್, ನಮ್ಮದು ಕಾಲೇಜ್ದು. 2000 years later. ಗೈಸ್ ನೋಡಿ ಗೈಸ್, ಇಲ್ಲಿ ನಮ್ಮಮ್ಮ ರಾಗಿ ತೆಗಿತವ್ರೆ. ಏನು ಹೇಳ್ತೀರಾ? ಏನು ತೆಗಿತೀರಾ? ಏನಿದು ಹೇಳಿ? ರಾಗಿ. ಏನು ರಾಗಿ ಇದು ಮಾಡಿ ಏನು ಮಾಡ್ತಿದ್ದೀರಾ? ರಾಗಿ ಹಿಟ್ಟು ಮಾಡಿ ಮುದ್ದೆ ಮಾಡ್ಬೇಕು ಇವಾಗ.
ಹಿಟ್ ಮಾಡಿದ್ರೆ ಹಿಟ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬೇಕು. ನೀವು ಮುದ್ದೆ ತಿಂತಿರ್ಲಿಲ್ವಲ್ಲ, ಇವಾಗ ಗೊತ್ತಾಗ್ತಿದ್ಯಾ? ಮಂಡಿ ನೋವು, ಕೈ ಸೊಂಟ ನೋವು. ಹಾ, ಹಿಡ್ಕೋಬೇಕಾ ಮೇಡಮ್? ಹಿಡ್ಕೊ, ಈ ಕಡೆ ಹಿಡ್ಕೊ, ಇಲ್ಲಿ ಇಟ್ಕೊಳ್ತೀನಿ. ಎಲ್ಲಿ ಹಿಡ್ಕೋಬೇಕು? ಹಿಂದೆ ಯಾವ್ದು ಬೇರೆ ಸಿಕ್ಕಿಲ್ಲ, ಚಾಪೆ ಎಲ್ಲ ಹಾಕ್ತಿದ್ದೀರಾ. ಹೂನ್ ಕಳ್ತಾರೆ. ಐ ನಿಮ್ಗೆ ಬೇರೆ ಬಟ್ಟೆ ಇರ್ಲಿಲ್ವಾ? ಬರ್ರೆ ಅಂತ ಹೋಗ್ತಾ ಇದೆ ನೋಡಿ. ಈಗ ಗೊತ್ತಾಗ್ತೈತೆ, ನಾವು ಮುದ್ದೆ ತಿನ್ನೋ ಟೈಮಲ್ಲಿ ಇವರು ಅನ್ನ ತಿಂತಿದ್ರು. ಈಗ ಸೊಂಟ ನೋವು, ಮಂಡಿ ನೋವು, ಎಲ್ಲ ನೋವು ಕಲ್ಲದು ನೋಡಿ. ಸೈಕಲ್ ಒನ್ ಹ್ಯಾಂಡ್ ಡ್ರೈವಿಂಗು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಡೋಂಟ್ ಟ್ರೈ ಎಟ್ ಹೋಮ್ ಆರ್ ಔಟ್ಸೈಡ್. ಡೂ ದಿಸ್ ಬೈ ಪ್ರೊಫೆಷ್ನಲ್ ಗೈಡೆನ್ಸ್, ಬಿಕಾಸ್ ಐ ಆಮ್ ಅ ಪ್ರೊಫೆಷ್ನಲ್, ಐ ಕ್ಯಾನ್ ಡೂ ದಟ್. ರತ್ತರ ರೀಚ್ ಆದೆ. ಇಲ್ಲಿ ನೋಡಿದ್ರೆ ಬಂದ ತಕ್ಷಣನೇ ಬಾಲಿಂಗ್ ಟೀಮಿಗೆ ಸೆಲೆಕ್ಟ್ ಮಾಡ್ಕೊಂಡವ್ರೆ ನನ್ನ. ಇದಕ್ಕಿಂತ ಅಜೀಬ್ ಆಗಬೇಕಾ? ಅಮ್ಮನಿಗೋಸ್ಕರ ಇನ್ನೂ ತರಕಂತ ಬಂದಿದ್ದೆ, ಏನೂ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ ಇನ್ನೊಂದು ತೋರಿಸ್ತವ್ರೆ. ಯಾವ ತಂತಿ ನೋಡೋಣ. ನೋಡೋಣ ಈಗ ಹೆಂಗೈತೆ. ಒಂದು ಕಡೆ ಹೋಗಿದ್ವಿ, ಒಂದು ಕಡೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ಹೆವಿ ಹೇಳ್ತಾರೆ ಪ್ರೈಸು. ನಮ್ಮಂಥ ಮಿಡಲ್ ಕ್ಲಾಸಿಗೆ ಇವರು ಹೇಳೋ ಪ್ರೈಸ್ಗೆ ನಾವು ಸಾಲ ಮಾಡೋದು ತೀರ್ಸೋಕ್ಕಾಗಲ್ಲ. ನೋಡಿ ಈಗ ಮಲಬಾರಿಗೆ ಬಂದಿದ್ದೀವಿ. ಮಲಬಾರಲ್ಲಿ ಏನಾಗುತ್ತೆ ನೋಡೋಣ. 3 ಕಡೆ ಕ್ಯಾನ್ಸಲ್ ಮಾಡಿದ್ದಾರೆ. ಏನ್ರಿ 3 ಕಡೆನೂ ಕ್ಯಾನ್ಸಲ್ ಮಾಡಿದ್ದೀರಾ? ಹೆಂಗೆ ಅನ್ನಿಸ್ತೈತೆ? ಒಂದು ತೊಗೊತಾ ಇಲ್ಲ ನೀನು. ಹಾಂ ನೋಡಿ ಇಲ್ಲಿ ಮಾತಾಡು ರೀ. ಇಲ್ಲಿ ನೋಡ್ರಿ, ಏನು 3 ಕಡೆ ತೊಗೊಂಡಿಲ್ಲ ಯಾಕೆ? ಇಲ್ಲಿ ನೋಡಿ ಎಷ್ಟೆಷ್ಟು ಥರ ಇದೆ. ಇವರು ಹೇಳೋಕೆ ಸೆಲೆಕ್ಟ್ ಮಾಡೋಕ್ಕಾಯ್ತಿಲ್ಲ ಯಾವ್ದು ತೊಗೋಬೇಕಂತ. ಯಾವ್ದು ಇಷ್ಟ ಆಗ್ತಿಲ್ವಮ್ಮ? ಹಾಂ, ಯಾವ್ದು ಇಷ್ಟ ಆಗ್ತಿಲ್ವಾ? ಬೇರೆ ಕಡೆ ಹೋಗೋಣ. ತನಿಷ್ಕ್ ಇದೆ ಇಲ್ಲಿ ನೋಡಿ, ಹಾಕಿ ಏನು ಮಾಡೋಣ ಗೈಸ್. ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ. ಅಷ್ಟು ತಗೊಳ್ಳೋಷ್ಟು ದುಡ್ಡಿಲ್ಲ. ನೀವು ನೋಡಿದ್ರೆ ಎಲ್ಲ ತಗೋಬೇಕನ್ನಿಸ್ತದೆ. ಅಷ್ಟಿರಬೇಕಲ್ವಾ ಯೋಗ್ಯತೆ. ಇದನ್ನು ಫೈನಲ್ ಮಾಡಿದ್ದಾರೆ. ಇದು ಮತ್ತು ಇದು ಕುಡಿಲಿ, ಇದು ಇತ್ತು. ಈಗ ಇದನ್ನು ಫೈನಲ್ ಮಾಡಿದ್ದಾರೆ. ಯಾವ್ದು ಮಾಡ್ತಾರೆ ನೋಡೋಣ. ನಿಮಗೂ ತೊಗೋಬೋದಿತ್ತು, ಆದರೆ ಅಷ್ಟು ಇಲ್ಲ ಸದ್ಯಕ್ಕೆ. ಮುಂದೆ ನೋಡೋಣ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಏನಾರಾದರೆ. ಇದೇನು ಕಮ್ಮಿ ಮಾಡೋಕ್ಕಾಗಲ್ಲ ಸರ್, ಇದು ಜಾಸ್ತಿ ಆಯಿತು. 19 ಇರೋದ್ರಿಂದ 16.9 ಪಾಸ್ ಮಾಡಿದ್ದಾರೆ. ಇದೆಷ್ಟೊಂದು ಮಗಳಿಗೆ ಗಿಫ್ಟ್ ಕೊಡ್ತಾರಲ್ವ, ಸೊ ಅದಕ್ಕೋಸ್ಕರ ನೋಡಿ ಫೈನಲಿ ತೊಗೊಂಡವ್ರೆ. ಇಷ್ಟು ಪೇ ಮಾಡಬೇಕಂತ ಹೇಳಿದ್ದಾರೆ. ಟೋಟಲ್ 60,000 ರೌಂಡ್ ಫಿಗರ್ ಮಾಡೋರೆ. ಫಸ್ಟು 60,588 ಇತ್ತು. ಈಗ ಪೇ ಮಾಡೋ ಟೈಮು. ಇಷ್ಟು ಕಾಸು ಹೋಗ್ಬಿಡುತ್ತೆ ಒಂದೇ ಸಲ. ಇಷ್ಟು ದುಡಿಬೇಕಂದ್ರೆ ನಾವು 1 ವರ್ಷ ಆದರೂ ಕಷ್ಟಪಡಲೇಬೇಕು. ಏನು ಮಾಡ್ತೀರಾ? ದುಡ್ಡಿಗೆ ಬೆಲೆ ಕಳ್ಕೊಂಡ್ಬಿಟ್ಟು ಮುಗಿಸ್ಕೊಂಡು ಈಗ ಇದು ತೊಗೊಂಡಿದ್ದೀವಿ ಫೈನಲಿ ಮಲಬಾರಿಂದ. ಕ್ಯಾಲೆಂಡ್ರು ಎಲ್ಲ ಕೊಟ್ಟವ್ರೆ. ಈಗ ಮನೆಗೆ ಹೋಗ್ಬಿಟ್ಟು ನೋಡಿ ಗಾಯ್ಸ್, ಬಂದಾಯಿತು. ಇದು ತೊಗೊಂಡು ಈ ಪೇಪರಿನ ಬೆಲೆ 60,000 ನೋಡಿ. ಇವಾಗ ಸುಂದರಿ ಇಲ್ಲಿ ನೋಡಿ ಮೇಡಮ್, ಎಲ್ಲಿ ನೋಡ್ತೀರಾ? ಇಲ್ಲಿ ನೋಡ್ತವ್ರು ಇವರು. ಹೊಸದು ತೊಗೊಂಡು ಜಿಂಚಾಕ್ ಮಾಡ್ತಾರೆ. ಮಿಂಚಿಂಗ್ 60,000 ಯೂಟ್ಯೂಬ್ಗೆ ಹೋಗುತ್ತೆ. ನಿನ್ಗೆ ಆಮೇಲೆ ಅಷ್ಟೇ, ನಿನ್ಗಷ್ಟೇ. ಆಮೇಲೆ ಸುಮ್ಮನೆ ಬಂದ ತಕ್ಷಣ ತಲೆ ತಿನ್ಬೇಡ. ಏನು ಜೇನು ಎಷ್ಟ್ರಿ? 2 ಸೇರಿ 60,000. 60,000 ಕೊಡಿ ಅಂತ ಹೇಳಿ. 60,000 ಕೊಡಿ. ಯಾರು ಕೊಡ್ತಾರೆ ನಿನ್ಗೆ 60,000? ನೀನು ಕೊಡು. ಯಾರು ನೀನು? ತುಗಲ್ಲ ಇದ್ಯಾಕ್ರೆ ನೋಡಿ ಗಾಯ್ಸ್,
ಇದು ಕಾಂಟೆಂಟ್ ನೋಡಿ, ಇದು ಹೆಂಗ್ ಆಡ್ತಾಳಂತ. ಪೊಯ್ ಮಮ್ಮಿ ತುಗಾಲ್ ಮಾಡ್ತಾರೆ ಹಾತ ಯಾವ ಭಾಷೆ ಚಿನ್ನ ಇದು? ಉಡೋಂದಿ ತಪ್ಪಳೆ ಅದ ಎಲ್ಲ ಅಷ್ಟೇ, ವ್ಲಾಗ್ನ ಎಂಡ್ ಮಾಡೋ ಟೈಮು ಅಷ್ಟಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ಇಲ್ಲಿವರೆಗೂ ನೋಡಿದವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್ ಬಾಯ್.